ನಿಮ್ಮ ವೆಹಿಕಲ್ ನಂಬರ್ ಇಂದ ನಿಮ್ಮ ಲೈಫ್ ಗ್ರೋತ್ಗೆ ಅಫೆಕ್ಟ್ ಆಗ್ತಿದ್ಯಾ? ನಿಮ್ಮ ವೆಹಿಕಲ್ ನಂಬರ್ ಯಾವ್ದಿರ್ಬೇಕು ತಿಳ್ಕೊಳ್ಳೋಣ. ನಮಸ್ತೆ. ನೀವು ಈ ಚಾನಲ್ಗೆ ಹೊಸಬ್ರಾಗಿತ್ತು ಅಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ವೆಹಿಕಲ್ ನಂಬರ್ ಯಾವ್ದಿರ್ಬೇಕು? ನಿಮ್ಮ ವೆಹಿಕಲ್ ನಂಬರ್ ಯಾವ್ದನ್ನ ಕನ್ಸಿಡರ್ ಮಾಡಬೇಕು? ಸಾಮಾನ್ಯವಾಗಿ ಎಲ್ಲರ ಗಾಡಿ ನಂಬರು ಹೇಗಿರುತ್ತೆ? KA02, KA05, MT, QB ಹೀಗೆ. ಇದೆಲ್ಲ ಸೀರೀಸ್. ಈ ಸೀರೀಸ್ ಎಲ್ಲರಿಗೂ ಕಾಮನ್ ಇರುತ್ತೆ. ಇದನ್ನ ನಾವು ಕನ್ಸಿಡರ್ ಮಾಡಕ್ ಹೋಗ್ಬಾರ್ದು. ಯಾವ್ದನ್ನ ಕನ್ಸಿಡರ್ ಮಾಡಬೇಕು ಅಂದ್ರೆ ಲಾಸ್ಟ್ 4 ಡಿಜಿಟ್ಸ್ ನಂಬರ್. ಲಾಸ್ಟ್ 4 ಡಿಜಿಟ್ಸ್ ನಂಬರ್ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. ಈ ಲಾಸ್ಟ್ 4 ಡಿಜಿಟ್ಸ್ ನಂಬರ್ ಟೋಟಲ್ ಮಾಡಿದಾಗ ಯಾವ ನಂಬರ್ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಲಾಸ್ಟ್ 4 ಡಿಜಿಟ್ಸ್ ನಂಬರ್ ಯಾವ್ದು ಬಂತು ಅಂದ್ರೆ ನಿಮ್ಮ ಲೈಫ್ ಗ್ರೋತ್ ಆಗಲಿ ಯೋಗಾಗಲಿ ಅಫೆಕ್ಟ್ ಆಗುತ್ತೆ ತಿಳ್ಕೊಳ್ಳೋಣ. ಇವಾಗ ನೀವು RTOಗೆ ಹೋದ್ರೆ ಅಲ್ಲಿ ಎಲ್ಲರೂ ಫ್ಯಾನ್ಸಿ ನಂಬರ್ಸ್ ಪರ್ಚೇಸ್ ಮಾಡ್ತಿರ್ತಾರೆ. ಏನಕ್ಕೆ ಪರ್ಚೇಸ್ ಮಾಡ್ತಿರ್ತಾರೆ? ಆ ನಂಬರಲ್ಲಿ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿ ಆ ನಂಬರಿಂದ ಮಾತ್ರ ಬರ್ತಿರುತ್ತೆ. ಆ ನಂಬರ್ ಅವ್ರು ಪರ್ಚೇಸ್ ಮಾಡಿ ತಗೊಂಡ್ಮೇಲೆ ಅವ್ರ ಲೈಫಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿರ್ತಾರೆ. ಅದರಿಂದ ಅವ್ರ ಎಲ್ಲ ಗಾಡಿಗೂ ಅದೇ ನಂಬರ್ ಇಟ್ಕೊಂಡಿರ್ತಾರೆ. ಹೀಗೇನೆ ಯಾವ ನಂಬರ್ ಅವಾಯ್ಡ್ ಮಾಡಬೇಕು ಅಂತಂದ್ರೆ 248. ಈ 248 ನಂಬರ್ಸ್ನ ಎಲ್ಲರೂ ಆದಷ್ಟು ಅವಾಯ್ಡ್ ಮಾಡಬೇಕು. ಈಗ ಯಾವ ನಂಬರ್ ಚೆನ್ನಾಗಿದೆ ಅಂತಂದ್ರೆ 5 ಮತ್ತೆ 6. ಈ 5 ಮತ್ತೆ 6 ನಂಬರು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಲೈಫ್ ಗ್ರೋತ್ ಆಗಲಿ ಯೋಗಾಗಲಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. 5 ಬಂದು ನಿಮ್ಮ ವೆಲ್ತ್, ನಿಮ್ಮ ಲೈಫಲ್ಲಿ ನಿಮ್ಮ ವೆಲ್ತ್ನ ಇಂಪ್ರೂವ್ ಮಾಡ್ಕೊಬೇಕು ಅಂತಂದ್ರೆ ನಿಮ್ಮ ವೆಹಿಕಲ್ ನಂಬರ್ 5ನ ಇಟ್ಕೊಬೇಕು. ಮತ್ತೆ 6ಗೆ ಬಂದ್ರೆ 6 ಅನ್ನೋದು ಶುಕ್ರನ ಸಂಕೇತ. ಶುಕ್ರ ಈ ನಂಬರ್ನ ಯಾರ್ಯಾರು ಇಟ್ಕೊಬಾರ್ದು ಅಂತಂದ್ರೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು 3, 12, 21, 30 ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಈ 6 ನಂಬರ್ನ ಇಟ್ಕೊಳಕ್ ಹೋಗ್ಬಾರ್ದು. ಹೀಗೇನೆ ಯಾವ್ಯಾವ ನಂಬರ್ಸ್ನ ನಿಮ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಸೆಟ್ ಆಗುತ್ತೆ ತಿಳ್ಕೊಬೇಕು ಅಂತಂದ್ರೆ ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು.